ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 13ನೆಯ ವಾಕ್ಯ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಈ ವಾಕ್ಯದಲ್ಲಿ ಕರ್ತನ ಮಾರ್ಗದಲ್ಲಿ ದೃಢತೆಯಿಂದ ನಡೆಯಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅನೇಕ ಬಾರಿ ತಿಳಿಯದೆ ಅನೇಕ ಮಾರ್ಗಗಳಲ್ಲಿ ಹೋಗಿ ನಷ್ಟಗಳನ್ನು ಅನುಭವಿಸುವಂಥವರು, ಕಷ್ಟಗಳಲ್ಲಿ ಬೀಳುವಂಥವರು ಇದ್ದಾರೆ. ಇನ್ನೂ ಕೆಲವೊಮ್ಮೆ ತಿಳಿದು ಕೂಡ ದೇವರಿಗೆ ವಿರೋಧವಾದದ್ದು ಈ ಮಾರ್ಗದಲ್ಲಿ ಹೋದರೆ ನಮಗೆ ನಷ್ಟಗಳು, ವೇದನೆಗಳು ಬರುತ್ತವೆ ಎಂಬುದಾಗಿ ಅರಿತರೂ ಕೂಡ ಕೆಲವೊಮ್ಮೆ ದೇವರನ್ನ ಬಿಟ್ಟು ಹೋಗಿ ಇನ್ನೂ ಹೆಚ್ಚಿನ ಕಷ್ಟಗಳನ್ನು, ನಷ್ಟಗಳನ್ನು ಅನುಭವಿಸುವಂಥವರು ಹೆಚ್ಚಿನವರು. ಈ ರೀತಿಯಾಗಿ ನಷ್ಟಗಳಾದ ಮೇಲೆ ಅನೇಕ ವೇದನೆಗಳಲ್ಲಿ ಜೀವಿಸುವಾಗ ಇನ್ನು ಮುಂದೆ ಏನ್ ಮಾಡುವುದು, ಇನ್ನು ಮುಂದೆ ನಮ್ಮ ಜೀವಿತ ಹೇಗೆಂಬುದಾಗಿ ಕೇಳುವುದಾದರೆ ಈ ವಾಕ್ಯವು ಹೇಳುತ್ತದೆ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ, ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಎಂಬುದಾಗಿ. ಅಂದ್ರೆ ನೀವು ಈಗ ಏನನ್ನು ನಷ್ಟಪಡಿಸಿಕೊಂಡು ಕುಂಟುತ್ತಾ ಇದ್ದೀರೋ ಅದು ಪೂರ್ಣವಾಗಿ ಉಳುಕಿ ನೀವು ನಡೆಯುವುದಕ್ಕಾಗದಂತೆ ಬಿದ್ದು ಹೋಗುವಂತ ಅವಸ್ಥೆಗೆ ಹೋಗದೆ ಅದು ವಾಸಿಯಾಗುವಂತೆ ನೀವು ನೆಟ್ಟಗೆ ನಡೆಯುತ್ತಾ ಇರುವುದರಿಂದ, ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುತ್ತಾ ಇರುವುದರಿಂದ, ವಾಕ್ಯವನ್ನು ಅನುಸರಿಸುತ್ತಾ ಇರುವುದರಿಂದ ಗುಣ ಮಾಡುವಂತ ಕರ್ತನ ಬಲವು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ. ನಷ್ಟಗಳನ್ನು ಲಾಭವಾಗಿ ಬದಲಾಯಿಸುವಂತೆ, ಕಳಕೊಂಡದ್ದನ್ನೆಲ್ಲ ಎರಡರಷ್ಟಾಗಿ ಪಡೆದುಕೊಳ್ಳುವಂತೆ, ಕಳಕೊಂಡಂತ ಐಶ್ವರ್ಯ, ಕಳೆದುಕೊಂಡಂತ ಮಾನ ಗೌರವಗಳು, ಕಳೆದುಕೊಂಡ ಸಂತೋಷ, ಸಮಾಧಾನ, ಸಂತೃಪ್ತಿ ಇದೆಲ್ಲವನ್ನೂ ಕೂಡ ನೀವು ಪುನಃ ಹೊಂದುವಂತೆ ವಿಷಯಗಳು ಬದಲಾಗುತ್ತವೆ ಎಂಬುದಾಗಿ. ಆದ್ದರಿಂದ ಈ ದಿವಸಗಳಲ್ಲಿ ನಷ್ಟಗಳನ್ನು ಅನುಭವಿಸಿದ್ದೇನೆ, ದೇವರನ್ನು ಬಿಟ್ಟು ಅಗಲಿ ಹೋಗಿ ಅನೇಕ ವೇದನೆಗಳಲ್ಲಿ ಇದ್ದೇನೆಂಬುದಾಗಿ ಅಂದುಕೊಂಡು ಕುಗ್ಗಿ ಹೋಗಿ ಅಲ್ಲೇ ಕೂತಿರಬೇಡಿ. ಎಲ್ಲಿಯವರೆಗೂ ನೀವು ಅಲ್ಲೇ ಇದ್ದೀರೋ, ಎಲ್ಲಿಯವರೆಗೂ ನೀವು ದೇವರಿಗೆ ದೂರವಾಗಿಯೇ ಇದ್ದೀರೋ ಅಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಎಂಬುದು ಸಾಧ್ಯವೇ ಇಲ್ಲ. ನೆಟ್ಟಗಿನ ಮಾರ್ಗಕ್ಕೆ ಬರಬೇಕು, ದೇವರ ಹಾದಿಗೆ ನೀವು ಬರಬೇಕು. ಅದಕ್ಕಾಗಿ ತೀರ್ಮಾನವನ್ನು ಮಾಡಿ ಕರ್ತನ ಮುಂದೆ ಬಂದು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಕರ್ತನ ಮಹಿಮೆಗೋಸ್ಕರ, ಆತನ ಪ್ರಸನ್ನತೆಗೋಸ್ಕರ, ಆತನ ವಿಶೇಷವಾದಂತ ದಯೆ, ಕೃಪೆಗೋಸ್ಕರ ನೀವು ಆಗ್ರಹಿಸುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕುಂಟುತ್ತಾ ಇರುವಂತ ಕಾಲು ಉಳುಕಿ ಹೋಗದೆ ಅದು ಗುಣವಾಗುವುದನ್ನು, ನಿಮ್ಮ ಜೀವಿತ ಪುನಃ ಚಿಗುರೊಡೆದು ಆಶೀರ್ವಾದದ ಮೇಲುಗಳನ್ನು ಕಾಣುವಂತೆ ವಿಷಯಗಳು ಬದಲಾಗುತ್ತವೆ. ಆದ್ದರಿಂದ ನಿಮ್ಮ ಜೀವಿತವನ್ನು ಬದಲಾಯಿಸುವುದಕ್ಕೆ ಕರ್ತನು ಈಗಲೂ ಸಿದ್ಧವಾಗಿದ್ದಾನೆ, ಮನಸ್ಸುಳ್ಳವನಾಗಿದ್ದಾನೆ. ಆತನ ಕೃಪೆ ಇಂದಿಯೂ ಕೂಡ ನಿಂತು ಹೋಗಲಿ. ನೀವು ಆತನ ಕೃಪಾಸನದ ಮುಂದೆ ಬರುವುದಾದರೆ ನಿಶ್ಚಯವಾಗಿ ನಿಮ್ಮ ಬಲಹೀನತೆಯಲ್ಲಿ ಸಹಾಯ ಮಾಡುವಂತ ಆತನ ಕೃಪೆಯು ತೋರ್ಪಟ್ಟೆ ಪಡುತ್ತದೆ. ಆತನ ವಿಶೇಷವಾದಂತ ಆಶೀರ್ವಾದಗಳು ಉಂಟಾಗುತ್ತದೆ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನ ಮಾರ್ಗದಲ್ಲಿ ನಡೆಯುವಂತ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳನ್ನ ಬಿಟ್ಟು ಅಗಲಿ ಹೋಗಿ ಅನೇಕ ವೇದನೆಗಳಲ್ಲಿ, ಕಷ್ಟಗಳಲ್ಲಿ, ಸಮಾಧಾನ ಇಲ್ಲದೆ ಕುಂದಿ ಹೋಗಿ ಅಪ್ಪ ಅನೇಕರ ನಿಂದೆ ಅವಮಾನಗಳಿಗೆ ಗುರಿಯಾಗಿರುವಂತ ಜೀವಿತಗಳು ಈ ವಾಕ್ಯಗಳನ್ನು ಕೇಳಿ ಅಪ್ಪ ನಿನ್ನ ಮುಂದೆ ಸಮರ್ಪಿಸ್ತಾ ಇರುವುದಾದರೆ ನೀನು ಅವರನ್ನ ಸಂಧಿಸು ಕರ್ತನೆ. ನಿನ್ನ ವಿಶೇಷ ಕೃಪೆಗಳನ್ನು ಅನುಗ್ರಹಿಸು, ಆಶೀರ್ವದಿಸು ಅಪ್ಪ. ಸ್ತೋತ್ರ ರಾಜ, ನಿನ್ನ ಬಲದಿಂದ ಕರ್ತನೆ ಪುನಃ ಉನ್ನತಿಗೆ ತರುವಂತ ನಿನ್ನ ಕರಗಳು ಚಲಿಸಲಿ. ಯೇಸುವಿನ ನಾಮದಲ್ಲಿ ಕುಂಟು ಕಾಲುಗಳು ಉಳುಕಿ ಹೋಗಿ ಅದು ಪೂರ್ಣವಾಗಿ ಕುಂದಿ ಹೋಗದಂತೆ ಪುನಃ ಗಾಯಗಳನ್ನು ವಾಸಿ ಮಾಡುವಂತ ನಿನ್ನ ಅದ್ಭುತ ಶಕ್ತಿಯನ್ನು ಜೀವಿತದಲ್ಲಿ ತೋರ್ಪಡಿಸು, ಆಶೀರ್ವದಿಸು, ಮಹಿಮೆಯಾಗಿ ನಡೆಸು. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ, ನಷ್ಟಗಳು ಲಾಭವಾಗಿ ಬದಲಾಗಲಿ, ಎಲ್ಲ ಕೇಡುಗಳು ನೀಗಲಿ. ಆಶೀರ್ವಾದ ಮಳೆಯನ್ನಪ್ಪ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಸುರಿಸಬೇಕೆಂದು ಪ್ರಾರ್ಥಿಸುತ್ತಾ ಅದನ್ನು ಉನ್ನತವಾದ ಭವಿಷ್ಯತ್ ಕಾಲಗಳನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ನಿನ್ನ ಮಕ್ಕಳ ಆಗ್ರಹಗಳು, ಆಸೆಗಳೆಲ್ಲ ನೆರವೇರಲಿ. ಸಂಪೂರ್ಣತೆಯಲ್ಲಿ ಸಂತೋಷಿಸುತ್ತಾ ನಿನ್ನ ನಾಮನ ಮಹಿಮೆ ಪಡಿಸೋಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ತಂದೆಯೇ, ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.